ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರೋ ನುಗ್ಗೆಕಾಯಿ ಸಾಂಬಾರು ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈಗ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು 4 ರಿಂದ 5 ನುಗ್ಗೆಕಾಯಿನ ತೊಗೊಂಡು ಈ ಥರ ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದು ಮೇಲ್ಗಡೆ ನಾರಿರುತ್ತೆ, ಆ ನಾರನ್ನ ತೆಗಿಬೇಕು. ನಾವು ಕುಯ್ಯುವಾಗಲೇ ತಕ್ಕೋಬೋದು ಈಸಿಯಾಗಿ. ನುಗ್ಗೆಕಾಯಿನ 4 ನುಗ್ಗೆಕಾಯಿ ತೊಗೊಂಡಿದ್ದೀನಿ. ತೊಗರಿಬೇಳೆ ಒಂದು ಅರ್ಧ ಬೌಲು, ಸ್ವಲ್ಪ ತೆಂಗಿನಕಾಯಿ ಚೂರು, 2 ಈರುಳ್ಳಿ, 3 ಟೊಮಾಟ, ಒಂದು ಸ್ವಲ್ಪ ಆಗೋಷ್ಟು ಒಂದು ಅರ್ಧ ಇಂಚಷ್ಟು ಹುಣಸೆಹಣ್ಣು, ಕ್ಯಾಪ್ಸಿಕಮ್ಮು, 2 ಆಲೂಗೆಡ್ಡೆ, ಈರುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಸಾಂಬಾರು ಪುಡಿ 3 ಸ್ಪೂನು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜಜ್ಜಿರೋಂಥ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ, ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ, ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ತೆಂಗಿನಕಾಯಿ ಚೂರು ಹಾಕ್ತಾಯಿದ್ದೀನಿ ಮತ್ತು 3 ಟೊಮಾಟನೂ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ನಾನು ಹುಣಸೆಹಣ್ಣು ಕೂಡ ಸ್ವಲ್ಪ ಹಾಕಿರೋದ್ರಿಂದ ಜೊತೆಗೆ ಹಾಕೋತೀನಿ. 2 ಈರುಳ್ಳಿ, ರುಬ್ಬಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಜೊತೆಗೆ ಸಾಂಬಾರು ಪುಡಿನೂ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಟೊಮಾಟ 3 ಹಾಕಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಅದರಲ್ಲೇ ನೀರಂಶ ಇರುತ್ತಲ್ಲ, ಆಗುತ್ತೆ ಬೇಗ. ಇದು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಇದು ನಾನು ಪೇಸ್ಟ್ ಮಾಡ್ಕೋತೀನಿ ನುಣ್ಣಗೆ. ಬನ್ನಿ, ನಾನು ಒಂದು ತಪ್ಪಲೆಯಲ್ಲಿ ನೀರಿಟ್ಟು ಮೊದಲೇ ಕಾಯಕ್ಕಿಟ್ಟಿದ್ದೆ ನೀರನ್ನ. ನೀರು ಕೂಡ ಚೆನ್ನಾಗಿ ಮಳ್ತಾ ಇದೆ. ನಾನು 1 ಲೀಟ್ರ್ ಆಗೋಷ್ಟು ನೀರನ್ನ ಕಾಯಕ್ಕಿಟ್ಟಿದ್ದೆ. ಈಗ ತೊಳೆದಿರೋಂಥ ಬೇಳೆನ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಹಚ್ಚಿರೋಂಥ ಈರುಳ್ಳಿನೂ ಕಟ್ ಮಾಡಿರೋ ಉದ್ದುದಕ್ಕೆ ಅದನ್ನು ಹಾಕೋತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇವತ್ತು ನಾನು ತಪ್ಪಲೆಲ್ಲೇ ಮಾಡಿ ತೋರ್ಸೋಣ ಅಂತ ತಪ್ಪಲೆಲ್ಲೇ ಮಾಡ್ತಾಯಿದ್ದೀನಿ. ಇದೊಂದು ಅರ್ಧ ಗಂಟೆ ಅಲ್ಲಿ ಅಟ್ಲೀಸ್ಟ್ ಒಂದು 20 ನಿಮಿಷ ಆದರೂ ಬೇಯಬೇಕು. ಇದು ಚೆನ್ನಾಗಿ ಬೇಳೆ ಬೇಯ್ತಾ ಇರಲಿ. ಈಗ ಒಂದು 20 ನಿಮಿಷ ಬೇಯಿಸಿದ್ದೀನಿ ಬೇಳೆನ. ನೋಡಿ, ತುಂಬ ಚೆನ್ನಾಗಿ ಎಣ್ಣೆ ಹಾಕಿರೋದ್ರಿಂದ ಬೇಗ ಬೇಯುತ್ತೆ ಬೇಳೆ. ಈ ರೀತಿ ನುಣ್ಣಗೆ ಬೆಂದೋಗಿದೆ ನೋಡಿ, ತುಂಬಾ ಸಾಫ್ಟಾಗಿದೆ. ಈಗ ನಾವು ಈ ಥರ ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋಂಥ ಆಲೂಗೆಡ್ಡೆನ ಇದರೊಳಗೆ ಹಾಕ್ಕೊಳ್ಳೋಣ. ನಾನು ನುಗ್ಗೆಕಾಯಿನೂ ಹಾಕೋತೀನಿ ಮತ್ತು ಕ್ಯಾಪ್ಸಿಕಮ್ನು ಕೂಡ ಹಾಕೋತಾ ಇದ್ದೀನಿ. ದಪ್ಪ ಮೆಣಸಿನ್ಕಾಯಿನ 3 ಕೂಡ ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಬೆಂದೋಗುತ್ತೆ. ಇದು 5 ಮಿನಿಟ್ಸು ಚೆನ್ನಾಗಿ ಬೇಯಲಿ. ಬನ್ನಿ, ಈಗ ನುಗ್ಗೆಕಾಯಿ ದಪ್ಪ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ, ತುಂಬಾ ಸಾಫ್ಟಾಗಿದೆ. ಈ ಥರ ಅಮ್ಕಿದ್ರೆ ನೋಡಿ ಎಲ್ಲ ತುಂಬಾ ಸಾಫ್ಟಾಗಿ ಬೆಂದಿದೆ. ಈಗ ಇದಾಗಿದೆ. ನುಗ್ಗೆಕಾಯಿ ಜೊತೆಗೆ 1 ಕ್ಯಾಪ್ಸಿಕಮ್ ಹಾಕೋದ್ರಿಂದ ಅದ್ರ ರುಚಿನೇ ಬೇರೆ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಟೇಸ್ಟು ಕೂಡ ತುಂಬ ಸೂಪರಾಗಿರುತ್ತೆ. ಹೀಗಾಗಿ ಇದು ನಾನು ಸೈಡ್ಗೆ ಇಟ್ಕೊತೀನಿ. ಇದಾಗಿದೆ. ಈಗ ನಾನು ಬೇಯಿಸಿರೋಂಥ ಬೇಳೆದನ್ನು ಬೇರೆ ಸಪ್ರೇಟ್ ಇಟ್ಟಿದ್ದೀನಿ. ಈಗ ಇನ್ನೊಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಬೆಳ್ಳುಳ್ಳಿದು ಮಾತ್ರ ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಥರ ಫ್ರೈ ಬಿಸಿ ಥರ ಆದರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಘಮ ಘಮ ಅಂತ ಇರ್ತದೆ ಬೆಳ್ಳುಳ್ಳಿ ಸ್ಮೆಲ್ಲು.
ಅದಕ್ಕೆ ಸ್ವಲ್ಪ ಸಿಹಿಯ ಥರನೇ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆನೂ ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ 2 ರುಬ್ಬುವಾಗಲೇ 2 ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಒಗ್ಗರಣೆನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಮಸಾಲೆನ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಈಗ ಮಸಾಲೆನೆಲ್ಲ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಫ್ರೈ ಮಾಡೋದ್ರಿಂದ ಮಸಾಲೆನೂ ಕೂಡ ಸ್ವಲ್ಪ ಫ್ರೈ ಆಗುತ್ತೆ ಒಗ್ಗರಣೆ ಫ್ರೈ ಮಾಡೋದ್ರಿಂದ. ಈಗ ನಾನು ಬೇಯಿಸ್ಕೊಂಡಿರೋಂಥ ತರಕಾರಿನ ಹಾಕ್ತಾಯಿದ್ದೀನಿ. ಹೀಗೆ ತರಕಾರಿನೆಲ್ಲ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಬೇಳೆದು ಅವೆಲ್ಲ ಈಗ ನಾನು ಖಾರದ ನೀರು ಜಾರ್ ತೊಳೆದಿರೋ ನೀರನ್ನು ಕೂಡ ಹಾಕೋತಾ ಇದ್ದೀನಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಅಳತೆಗೆ ಹಾಕೋಬೋದು. ಗಟ್ಟಿ ಅಥವಾ ತೆಳುಗೆ ನಿಮ್ಗೆ ಎಷ್ಟು ಬೇಕೋ ಆ ಥರ ನೋಡಿ ಹಾಕೋಬೇಕು. ನೋಡಿ ಎಷ್ಟು ತೆಳ್ಳಗಿದೆ, ಬೆಂದಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಈಗ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಹೀಗಿದೆ ತಿರುಗಿಸ್ಬಿಟ್ಟು ಒಂದು 5 ನಿಮಿಷ ಅಷ್ಟೇ ಬೇಯಕ್ಕೆ ಬಿಡೋಣ. 5 ನಿಮಿಷ ಬೆಂದರೆ ಸಾಕು. ನೋಡಿ ಎಷ್ಟು ತೆಳ್ಳಗೆ ಇದೆ. ನುಗ್ಗೆಕಾಯಿ ಸಾರು ಈ ಥರ ಇರಬೇಕು. ಕ್ಯಾಪ್ಸಿಕಮ್ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಕ್ಯಾಪ್ಸಿಕಮ್ ಹಾಕೋತೀನಿ ಯಾವಾಗೂ. ಬನ್ನಿ ಈಗ ಇದು 5 ನಿಮಿಷ ಬೇಯ್ತಾ ಇರಲಿ. ಬನ್ನಿ ಫ್ರೆಂಡ್, ಸಾಂಬಾರಂತೂ ನುಗ್ಗೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿ ಬೆಂದಿದೆ. ಸಾಂಬಾರು ಕೂಡ ರೆಡಿಯಾಗಿದೆ. ಇದರಲ್ಲಿ ಎಣ್ಣೆ ಅಂಶ ಏನು ಬಿಡಲ್ಲ, ನಾವು ಜಾಸ್ತಿ ಎಣ್ಣೆ ಹಾಕಿಲ್ವಲ್ಲ, ಅದಕ್ಕೆ ಎಣ್ಣೆ ಬಿಡ್ತದೆ ಅಂತ ಕಾಯೋಕೆ ಹೋಗಬಾರ್ದು. ಕಾಯ್ತಾ ಇದ್ದರೆ ನುಗ್ಗೆಕಾಯಿ ಎಲ್ಲ ಬೆಂದೋಗುತ್ತೆ ತುಂಬಾ. ಇದಿಷ್ಟ ಆಗಿದ್ರೆ ಸಾಕು. ಇದು ಆಫ್ ಮಾಡ್ಕೊತಾ ಇದ್ದೀನಿ ಸ್ಟವ್ವು. ನೋಡಿ ಎಲ್ಲ ತುಂಬಾ ಚೆನ್ನಾಗಿ ಮಳ್ಳಿದೆ. ನುಗ್ಗೆಕಾಯಿ ಕೂಡ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ. ಟೇಸ್ಟ್ ಮಾತ್ರ ಉಪ್ಪು ಹುಳಿ ಖಾರ ತುಂಬಾ ಚೆನ್ನಾಗಿದೆ, ಸೂಪರಾಗಿದೆ. ಈಗ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಿಮಗೂ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಸಾಂಬಾರು ನುಗ್ಗೆಕಾಯಿ ಜೊತೆ ಆಲೂಗಡ್ಡೆ ಕ್ಯಾಪ್ಸಿಕಮ್ ಹಾಕಿ ಮಾಡಿರೋದ್ರಿಂದ ಸಾರು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಅವ್ರಿಗೆಲ್ಲ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.